ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಗುರುರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುರಾಯರಲ್ಲಿ ಎಂದಿನಂತೆ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಈ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ, ಥಂಬ್ನೇಲ್ ಟೈಟಲ್ನ ನೋಡಿ ಗಮನಿಸಿ ಏನಪ್ಪ ವಿಡಿಯೋ ಅಂತ ಗೊತ್ತಾಗಿರುತ್ತೆ. ತುಂಬ ಸಂತೋಷದ ಸುದ್ದಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆಲ್ಲ ಕಾರಣ ನೀವುಗಳು ಅಂತ ಹೇಳ್ತಾ ಏನಪ್ಪ ಅಂತ ಸಂತೋಷದ ಸುದ್ದಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದರೆ ಥಂಬ್ನೇಲ್ನ ನೋಡಿಕೊಂಡು ಏನು ವಿಡಿಯೋ ಇದು ಅಂತ ಹೇಳಿ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನನ್ನು ಕೂಡ ನೀವು ಆ್ಯಕ್ಟಿವೇಶನ್ ಮಾಡಿಕೊಂಡ್ರೆ ಪ್ರತಿನಿತ್ಯ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಮೊದಲೇ ಬರುತ್ತೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟು ಖಂಡಿತ ಈ ನಿಮ್ಮ ಚಾನಲ್ಗೆ ಬೇಕು ಅಂತ ಕೇಳ್ಕೊಳ್ತಾ, ಖುಷಿಯ ವಿಷಯ, ತುಂಬ ಸಂತೋಷ ಆಗುತ್ತೆ. ಅದಕ್ಕೆ ಹೇಳೋದು, ಯಾವುದು ಶಾಶ್ವತ ಅಲ್ಲ, ಸಂತೋಷನೂ ಶಾಶ್ವತ ಅಲ್ಲ, ದುಃಖನೂ ಕೂಡ ಶಾಶ್ವತ ಅಲ್ಲ. ಒಂದಿಷ್ಟು ಕೆಲಸದ ನಿಮಿತ್ತವಾಗಿ ನಾವು ಹೇಗೆ ನಮ್ಮ ಮನೆಗಳಿಂದ ಹೊರಗಡೆ ಹೋಗ್ತೀವೋ, ಕೆಲಸ ಇದೆ ಅಂತ ಹೇಳಿ ಆ ಕೆಲಸ ಆಗುತ್ತೋ ಬಿಡುತ್ತೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಹಾಗೆ ಈ ಭೂಮಿ ಮೇಲೆ ಒಂದಿಷ್ಟು ಕೆಲಸನ ವಹಿಸ್ಕೊಂಡು ಮೇಲಿಂದ ನಾವೆಲ್ಲರೂ ಕೂಡ ಮತ್ತೊಂದು ಲೋಕದಿಂದ ಭಗವಂತ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಅಪ್ ಆ್ಯಂಡ್ ಡೌನ್ ಸೇರಿಳಿತ ಎಲ್ಲ ಕೂಡ ಎಲ್ಲರೂ ನೋಡಲೇಬೇಕು, ಆಯಿತಾ? ಯಾರಿಗೂ ಶಾಶ್ವತವಾಗಿ ನಾವು ಹೀಗೆ ಇರ್ತೀವಪ್ಪ, ನಾವು ಹಿಂಗೆ ಇರ್ತೀವಪ್ಪ ಅನ್ನೋದು ಸುಳ್ಳಾಗುತ್ತೆ. ಅದರಿಂದ ತುಂಬ ಖುಷಿ ಕೊಡುವಂತಹದ್ದು ಅಂತ ಹೇಳ್ಕೊಂಡ್ರೆ ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ ತುಂಬ ಜನಕ್ಕೆ ಗೊತ್ತಿರಬಹುದು, ಗೊತ್ತಿಲ್ಲದನೂ ಇರಬಹುದು. ಸುಮಾರು 75,000 ಸಬ್ಸ್ಕ್ರೈಬರ್ನ ಹೊಂದಿದ್ದಂತಹ ಚಾನಲ್, 5 ವರ್ಷದ ಒಡನಾಟ ಇದ್ದಂತಹ ನನ್ನ ಚಾನಲ್ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ. ಅಂತಹ ಚಾನಲ್ನ ನಾನು ಒಂದು ಸಣ್ಣ ಕಾರಣ, ತುಂಬ ಸಿಲ್ಲಿ ಸಣ್ಣದೊಂದು ಕಾರಣದಿಂದ ಚಾನಲ್ ಕಳ್ಕೊಂಡಿದ್ದೀನಿ. ಈಗ ಒಂದು ಮುನ್ಸೂಚನೆ ಸಿಗ್ತಾ ಇದೆ, ನಿಮ್ಮೆಲ್ಲರ ಪ್ರೀತಿಯ ಚಾನಲ್ ಸಿಗುವಂಥ ಮುನ್ಸೂಚನೆ ಸಿಗ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ. 50-50 ಅಂದರೂ ಸಹ ನನಗೆ ಬಂದಂಥ ಮೇಲ್ ಇದೆಯಲ್ಲ, ಮೆಸೇಜ್ ಇದೆಯಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗ ನನ್ನ ಚಾನಲ್ನ ನೋಡ್ತೀನಪ್ಪ ಅಂತ ಕೂಡ ಅನಿಸುತ್ತೆ. ಅದರಿಂದ ಯಾವುದು ಕೂಡ ಏನು ನಿರೀಕ್ಷೆ ಇಟ್ಕೊಳ್ತೀವೋ ಏನು ಅಂತ ಅದು ಗೊತ್ತಿರಲ್ಲ. ಆದರೆ ಒಳ್ಳೆಯ ಪರಿಶುದ್ಧವಾದ ಒಂದು ಮನಸ್ಸಿಗೆ ಖಂಡಿತ ಒಂದು ಒಳ್ಳೆಯದೇ ಆಗುತ್ತೆ ಅನ್ನೋದು ನಿಜವಾಗ್ಲೂ ನಾನು ತುಂಬ ನಂಬಿದ್ದೀನಿ. ಎಷ್ಟು ಹೇಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಯಾರಿಗೂ ಕೆಡುಕನ್ನ ಬಯಸಿಲ್ಲ. ನಮಗೆ ಕೆಟ್ಟದ್ದು ಬಯಸಿದ್ರೂ ಸಹ ನಾವು ಮನುಷ್ಯರು, ಅವ್ರಿಗೆ ಟಾಂಗ್ ಕೊಟ್ಟಿದ್ದಂತೂ ನಿಜ ಕೊಡ್ತೀನಿ. ಇವತ್ತಲ್ಲ, ಈ ದೇಹದಲ್ಲಿ ಉಸಿರಿರೋವರೆಗೂ ಕೂಡ ಎಲ್ಲೂ ತಲೆ ಬಾಗೋದಿಲ್ಲ, ಬಕೆಟ್ ಹಿಡಿಯೋದಿಲ್ಲ. ಅದು ನನ್ನ ಸ್ವಭಾವ. ನಾನು ಅದೊಂಥರ ರಕ್ತಗತವಾಗೇ ಬಂದುಬಿಟ್ಟಿದೆ. ನಾವೊಬ್ಬರು ಸುದ್ದಿಗೆ ಹೋಗಲ್ಲ, ನಮ್ಮ ಸುದ್ದಿಗೆ ಬಂದರೆ ನಾವು ಬಿಡೋ ಮನಸ್ಸು ಕೂಡ ಬರೋದಿಲ್ಲ. ಅಲ್ಲಿ ಏನು ಉತ್ತರ ಕೊಡಬೇಕೋ ಅದನ್ನು ಕೊಟ್ಟೆ ಮುಂದಕ್ಕೆ ಹೋಗುವಂಥದ್ದು. ಒಂದಂತೂ ಸತ್ಯ ಅಂತ ಹೇಳಿದ್ರೆ, ಕ್ಯಾರಿ ಮಾಡುವಂಥ ಸಣ್ಣ ಮನಸ್ಸು ನಂದಲ್ಲ. ಅವ್ರು ಯಾರೋ ಸಣ್ಣತನದಲ್ಲಿ ಏನೋ ಬಿಹೇವಿಯರ್ ಇದೆ ಅವ್ರ ಹತ್ರ, ಆ ಥರ ಸಣ್ಣತನದ ಒಂದು ಮನಸ್ಥಿತಿ ಇದೆ ಅಂತ ಹೇಳಿದಾಗ ಅದನ್ನು ಭಗವಂತನಿಗೆ ಪಾದಕ್ಕೆ ಅರ್ಪಣೆ ಮಾಡೋಣ, ಒಳ್ಳೆಯ ಬುದ್ಧಿ ಕೊಡಪ್ಪ ಅಂತ ಹೇಳಿ ಮುಂದೆ ಹೋಗುವಂಥದ್ದು. ಆದರೆ ನಮ್ಮ ಬಗ್ಗೆ ಒಂದು ಅಪಪ್ರಚಾರ ಮಾಡೋದಾಗಲಿ, ಇಲ್ಲ ಸಲ್ಲದ ಮಾತಾಡೋದಾಗಲಿ, ಸುಮ್ಮನೆ ಹೇಗೆ ಅಂತ ಹೇಳಿದ್ರೆ, ಕೆಲವು ಬಾರಿ ಕೆಲವ್ರಿಗೆ ನಾಲ್ಗೆಗೂ ಬ್ರೈನ್ಗೂ ಕನೆಕ್ಟೇ ಇರಲ್ಲ, ಹಾಗೆ ಮಾತಾಡ್ತಾರೆ. ಅಂಥವ್ರಿಗೆ ಭಗವಂತನೇ ಒಂದು ನಿರ್ದಿಷ್ಟವಾದ ಒಂದು ನಿರ್ಧಾರನ ಕೊಡ್ತಾರೆ.
ಅದಂತೂ ಸತ್ಯ. ಹಿಂಗಿದ್ದಾಗ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಚಾನಲ್ ಸಿಗುವ ಮುನ್ಸೂಚನೆ ಸಿಕ್ಕಿದೆ. ಅದು ಕಾರ್ಯರೂಪಕ್ಕೆ ನನ್ನ ರಾಯರೇ ದಾರಿ ತೋರಿಸ್ತಾರೆ ಅಂತ ಗೊತ್ತಿದೆ. ಇಷ್ಟು ಬೇಗ ರೆಸ್ಪಾನ್ಸ್ ಸಿಕ್ತಲ್ಲ ಅಂತ ಹೇಳಿ ತುಂಬ ಖುಷಿ ಆಯಿತು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 1,800 ವಿಡಿಯೋ ಇದೆ ಆ ಚಾನಲಲ್ಲಿ. ಒಂದಲ್ಲ ಎರಡಲ್ಲ, ನೀವೇ ಅಂದ್ಕೊಳ್ಳಿ. 1,800 ವಿಡಿಯೋ ಅಸಾಮಾನ್ಯ ಅಲ್ವಾ? ಅದು ಅಷ್ಟೊಂದು ವೀಡಿಯೋಸ್ಗಳು. ನನಗಿಂತ ನನ್ನನ್ನು ಪ್ರೀತಿಸೋರು ಅಲ್ಲಿದ್ದಂತಹ ವಿಡಿಯೋಗಳನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರ ಅಭಿಪ್ರಾಯನ ನನ್ನ ಜೊತೆ ಹೇಳ್ಕೊಂಡಾಗಲೇ ನನಗೆ ಗೊತ್ತಾಗುತ್ತೆ ನನಗಿಂತ ನೀವುಗಳು ವಿಡಿಯೋಗಳನ್ನ ತುಂಬ ಮಿಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ರಾಯರ ಅನುಗ್ರಹ ಇದ್ದರೆ ಎಲ್ಲವೂ ಸಾಧ್ಯ, ಖಂಡಿತ ಆಗುತ್ತೆ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ನನಗೆ ಎಲ್ಲನೂ ತಂದುಕೊಟ್ಟಿತ್ತು, ನಿಜವಾಗ್ಲೂ ಎಲ್ಲನೂ ತಂದುಕೊಟ್ಟಿತ್ತು. ಯೂಟ್ಯೂಬ್ ಪೇಮೆಂಟಿಂದ ಹಿಡಿದು ಹೆಸರು, ನೀವೆಲ್ಲೇ ಹೋದರೂ ಸಹ ಗುರುತಿಸ್ತಿದ್ರು. ಹೆಚ್ಚಿಗೆ ನನಗೆ ಹೊರಗಡೆ ಅನ್ನೋದಕ್ಕಿಂತ ಶ್ರೀರಾಯರ ಮಠಗಳಿಗೆ ಎಲ್ಲೇ ಹೋದರೂ ಸಹ ಒಂದಿಷ್ಟು ಜನ ನನ್ನನ್ನು ಬಂದು ಮಾತಾಡಿಸ್ತಾ ಇದ್ದರು. ಅಮ್ಮು ಅಕ್ಕ ಅಲ್ವಾ ನೀವು, ಸನ್ನಿಧಿ ಅಕ್ಕ ಅಲ್ವಾ ಅಂತ ಹೇಳಿ ಬಂದು ಗುರುತಿಸಿ ಮಾತಾಡಿಸ್ತಾ ಇದ್ದರು. ಎಲ್ಲ ರಾಯರ ಮಠಗಳಲ್ಲೂ ಕೂಡ ತುಂಬ ಗೌರವವಾಗಿ ನಮ್ಮನ್ನು ಮಾತಾಡಿಸ್ತಾ ಇದ್ದಂಥದ್ದು ನನ್ನ ರಾಯರು ಕೊಟ್ಟಂಥ ವರಪ್ರಸಾದ. ಖಂಡಿತ ಹೌದು, ತುಂಬ ಗೌರವ ಸಿಗ್ತಿತ್ತು. ಎಂತಹ ಜಾಗಕ್ಕೆ ಹೋದರೂ ಸಹ ಒಂದು ಪರ್ಮಿಷನ್ ಬೇಕಾಗುತ್ತೆ, ವಿಡಿಯೋ ಮಾಡಬಹುದಾ, ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂದರೆ ಸಾಕು. ಅದೆಷ್ಟು ಗೌರವಪೂರ್ವಕವಾಗಿ ಖಂಡಿತ ಬನ್ನಿ ಮೇಡಮ್ ಅಂತ ಹೇಳಿ ಕರೆದು ಎಂತೆಂಥ ಒಂದು ವಿಶೇಷವಾದ ಜಾಗಗಳಲ್ಲೂ ಕೂಡ ನನಗೆ ಮುಂಭಾಗದಲ್ಲೇ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಅದು ನನ್ನ ಚಾನಲ್ ವತಿಯಿಂದ ಅಂತ ಹೇಳ್ಕೋಬಹುದು ಸ್ನೇಹಿತರೆ. ಅಷ್ಟೊಂದು ಸಂತೋಷ, ಒಂದು ವಿಶೇಷವಾದ ನನ್ನ ಚಾನಲ್ನ ನಾನು ಎಂದೂ ಮರೆಯೋದಿಲ್ಲ, ಎಂದೂ ಮರೆಯೋಕ್ಕೆ ಆಗೋದೂ ಇಲ್ಲ. ಸಿಗುತ್ತೆ, ಖಂಡಿತ ನನ್ನ ಕೈಗೆ ಸೇರುತ್ತೆ ಅನ್ನುವಂಥದ್ದು ಇವತ್ತಿನ ಒಂದು ಮೇಲ್ ಬಂದಿದೆ. ಆ ಮೇಲಿಂದನೇ ತುಂಬ ಹೋಪ್ ಬಂದಿದೆ. ತಾಳ್ಮೆ ಬೇಕು, ತಾಳ್ಮೆಯಿಂದ ಕಾಯಬೇಕು. ಯಾವುದೇ ಕೆಲಸ ಆದರೂ ಸಹ ತಾಳ್ಮೆ ಇದ್ದಲ್ಲಿ ಫಲ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆ ಯೂಟ್ಯೂಬ್ ಪೇಮೆಂಟು ಸಹ 1,00,000 ಸಬ್ಸ್ಕ್ರೈಬರ್ ಇರೋರು ತಗೊಂಡೋರೋ ಇಲ್ವೋ ಗೊತ್ತಿಲ್ಲ, ನನಗಷ್ಟು ದೊಡ್ಡ ಮಟ್ಟದಲ್ಲೇ ನನಗೆ ಪೇಮೆಂಟು ಸಹ ಸಿಕ್ಕಿದೆ. ಅದು ಹೇಳಿಕೊಳ್ಳೇಬೇಕು. ನಾನು ರಾಯರು ಕೊಟ್ಟಂತಹ ವರ ಪ್ರಸಾದ ಅಲ್ಲದೆ ಇನ್ನೇನಲ್ವಾ. ಹೀಗೆ ನನ್ನ ಚಾನಲ್ ಬಗ್ಗೆ ಹೇಳ್ಕೋಬೇಕು ಅಂದರೆ ತುಂಬ ಇದೆ, ತುಂಬ ಬಳಗನ ಕೊಟ್ಟಿದೆ ನನ್ನ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್. ಅಲ್ಲಿ ಹೇಳ್ಕೊಟ್ಟಂತಹ ಅನುಷ್ಠಾನಗಳು, ರಾಯರ ಅನುಷ್ಠಾನಗಳು ತುಂಬ ವಿಶೇಷವಾಗಿ ಅನುಗ್ರಹ ಆಗಿರೋದು ಕೂಡ ಕೇಳಿದ್ದೀನಿ. ನಿಜ ಹೇಳಬೇಕು ಅಂದರೆ 9 ದಿನದ ಮುಡುಪು ಅನುಷ್ಠಾನ ಯಾರೂ ಹೇಳಿರಲಿಲ್ಲ. ನಾನು ಸ್ವತಃ ಮಾಡಿದಂಥ ವ್ರತ ಅದು. ಆ ವ್ರತ ಮಾಡಿದ್ಮೇಲೆ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ರು. ಇವತ್ತು ಸಹ ಇನ್ಸ್ಟಾಗ್ರಾಮ್ಗಳಲ್ಲಿ ಆ ವ್ರತದ ವಿಡಿಯೋಗಳನ್ನ ಹಾಕ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಅಂತ ಅನಿಸುತ್ತೆ. 9 ದಿನದ ಆ ಮುಡುಪು ಅನುಷ್ಠಾನ ಇದೆಯಲ್ಲ, ನನಗೆ ಹೇಗೆ ಹೇಳಬೇಕು ಗೊತ್ತಿಲ್ಲ. ಅದು ನಾನು ಸ್ವತಃ ಮಾಡಿದಂಥದ್ದು. ಯಾವುದು ಕೂಡ ಎಲ್ಲೂ ಕೂಡ ಅದು ಇರಲಿಲ್ಲ. ನಾನು ಮಾಡೋದು ಮೇಲೆ ಅನುಷ್ಠಾನನ ವಿಡಿಯೋ ಹಾಕಿದ್ಮೇಲೆ ತುಂಬ ಯೂಟ್ಯೂಬರ್ಸು, ತುಂಬ ಇನ್ಸ್ಟಾಗ್ರಾಮಲ್ಲೂ ಸಹ ಆ ಅನುಷ್ಠಾನಗಳನ್ನ ಹೇಳ್ಕೊಟ್ಟಿದ್ದಂಥದ್ದನ್ನು ನಾನು ನೋಡಿದ್ದೀನಿ. ಅದು ಹೇಳಿ ಸಂತೋಷ. ಒಬ್ಬರಿಂದೊಬ್ಬರಿಗೆ ಅದು ಹಾಗೆ ಮುಂದುವರಿಲಿ ಅನ್ನೋದೇ ನನ್ನ ಉದ್ದೇಶನೂ ಕೂಡ ಆಗಿತ್ತು ಅಂತ ಹೇಳ್ಕೊಳ್ತೀನಿ. ಹೀಗೆ ಚಾನಲ್ ಸಿಗುತ್ತೆ, ರೆಸ್ಪಾಂಡ್ ಮಾಡಿದ್ದಾರೆ ಅನ್ನುವಂತಹ ನಂಬಿಕೆ ತುಂಬ ಬಂದಿದೆ ಇವತ್ತು. ಅದನ್ನು ನಿಮ್ಮ ಜೊತೆ ಹೇಳ್ಕೋಬೇಕಿತ್ತು, ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಅಭಿಪ್ರಾಯ ತಿಳಿಸಿ, ನೀವೇನಂತೀರಿ? ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ನ ಎಷ್ಟು ಜನ ನೋಡಿರೋರು ಈ ಚಾನಲ್ಗೂ ಕೂಡ ಬಂದಿದ್ದೀರಿ ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ನಿಮ್ಮ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಚಾನಲ್ ಕಡಿಮೆ ಅವಧಿ, ತುಂಬ ಕಡಿಮೆ ಅಲ್ವಾ, 1 ತಿಂಗಳು 1.5 ತಿಂಗಳು ಆಗಿರಬಹುದು ಅಂದ್ಕೊಳ್ತೀನಿ. 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. 4,000 ವಾಚಿಂಗ್ ಟೈಮು ಕೂಡ ಕಂಪ್ಲೀಟ್ ಆಗಿ ಮಾನಿಟೈಸನ್ಗೆ
ಅಪ್ಲೈ ಮಾಡಿದ್ದೀನಿ. ಎಲ್ಲ ಸ್ಟೆಪ್ಪು ಕೂಡ ವೆರಿಫಿಕೇಷನ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ಬೇಗ ವಾಚಿಂಗ್ ಟೈಮು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಿಮ್ಮೆಲ್ಲರ ಪ್ರೀತಿಯಿಂದನೇ ಸಾಧ್ಯ. ನಾನು ಯಾವತ್ತೂ ಸಹ ವಿಡಿಯೋ ನಂದು ಸ್ವಲ್ಪ ಲೆಂತಿನೇ ಇರುತ್ತೆ, 15 ನಿಮಿಷ, 10ರಿಂದ 15, 20 ನಿಮಿಷ ಹೀಗಿರುತ್ತೆ. ಆ ವಿಡಿಯೋಸ್ಗಳನ್ನ ಪೂರ್ತಿ ವಿಡಿಯೋ ನೋಡ್ತೀರಿ, ಅದಕ್ಕೋಸ್ಕರನೇ ನನಗೆ ಪೇಮೆಂಟು ಜಾಸ್ತಿ ಕೂಡ ಬರೋದು. ಕೆಲವರು ತುಂಬ ಶಾರ್ಟ್ ವಿಡಿಯೋಗಳನ್ನ ತುಂಬ 5 ನಿಮಿಷ 4 ನಿಮಿಷದ್ದು ಹಾಕ್ತಾರೆ. ಲೆಂತಿ ವಿಡಿಯೋ ನಾನು ಯಾವಾಗಲೂ ಸಹ ಒಂದು ರಾಯರ ಮಹಿಮೆ ನಾನು ಕೇಳ್ತೀನಿ ಅಂದರೂ ಸಹ ಕೆಲವು ಬಾರಿ ಅರ್ಧ ಗಂಟೆನೂ ಕೂಡ ವಿಡಿಯೋಸ್ಗಳಿದೆ. ಎಲ್ಲೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ನೀವೆಲ್ಲೂ ಸ್ಕಿಪ್ ಮಾಡೋದಿಲ್ಲ. ಅದರಿಂದನೇ ನನ್ನ ವಿಡಿಯೋ ರೈಟು ಕೂಡ, ಆ ಪೇಮೆಂಟ್ ರೇಟು ಕೂಡ ಹೆಚ್ಚಾಗುತ್ತೆ. ಅದಕ್ಕೆ ಹೇಳಿದ್ದು, 1,00,000 ಸಬ್ಸ್ಕ್ರೈಬರ್ ಮಡಗಿರೋರು ಅಷ್ಟು ರೇಟ್ ತೊಗೊಂಡಿರ್ತಾರೋ ಗೊತ್ತಿಲ್ಲ, ನನಗೆ ಹಂಗೆ ಪೇಮೆಂಟು ಕೂಡ ಕೊಟ್ಟಿದ್ದೀರಾ ನೀವೆಲ್ಲರೂ ಸೇರಿ ಅಂತ ನಾನು ಹೇಳಬಹುದು. ರಾಯರ ಮಹಿಮೆನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ನೀವು ಕೇಳ್ತೀರಾ ಅಂತ ಗೊತ್ತು. ಎಷ್ಟೇ ದೊಡ್ಡ ವಿಡಿಯೋಗಳಾದರೂ ಸಹ ಪೂರ್ತಿ ವಿಡಿಯೋ ನೀವೆಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ಅದರಿಂದನೇ ಇಷ್ಟು ಬೇಗ ವಾಚಿಂಗ್ ಟೈಮು ಸಹ ಕಂಪ್ಲೀಟ್ ಆಗಿದ್ದಂಥದ್ದು ನನಗೆ ತುಂಬ ಖುಷಿ ತಂದುಕೊಟ್ಟಿದೆ. ಎಲ್ಲ ಹೇಳಲ್ವಾ, ಯಾವುದನ್ನು ಕೂಡ ಹಲ್ಲೆಗೆಳಿಬಾರ್ದು ಅಂತ ಹೇಳ್ತಾರೆ. ಅವರವರ ಶಕ್ತಿ, ಅವರವ್ರದ್ದೊಂದು ಕ್ವಾಲಿಟಿ ಭಗವಂತನಿಗೆ ಗೊತ್ತಿರುತ್ತೆ. ಕೆಳಗೆ ಬೀಳಬಹುದು, ಮೇಲೆ ಹೇಳಬಹುದು, ಆ ಸಮಯನ ಭಗವಂತನೇ ಫಿಕ್ಸ್ ಮಾಡ್ತಾರೆ. ಅದರಿಂದ ತುಂಬ ಖುಷಿ ಆಯಿತು. ಸಬ್ಸ್ಕ್ರೈಬರ್ ದಿನ ಹೆಚ್ಚುತ್ತಾ ಇದ್ದೀರಿ. ನಾನು ಯಾವಾಗಲೂ ಸಹ ನನಗೆ ಯೂಟ್ಯೂಬ್ ಬಗ್ಗೆ ಗೊತ್ತು. ಇವತ್ತು 1,000 ಇದ್ದರೆ ನಾಳೆ 10,000 ಆಗಬೇಕು ಅಂತ ನಾನು ಏನು ನಿರೀಕ್ಷೆ ಮಾಡೋದಿಲ್ಲ. ಭಗವಂತನ ಆಜ್ಞೆ ಇರುತ್ತೋ ಖಂಡಿತ ಅದು ಹಾಗೇ ತೀರುತ್ತೆ. ನಮ್ಮಲ್ಲಿ ತಾಳ್ಮೆ, ನಮ್ಮಲ್ಲಿ ಸಂಯಮ ಅನ್ನೋದಿದ್ದಾಗ ಭಗವಂತ ನಮ್ಮ ಜೊತೆ ಇದ್ದೇ ಇರ್ತಾರೆ, ಕೈ ಹಿಡಿತಾರೆ ಅನ್ನೋದು 2 ಮಾತಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಕಡೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಸಿಗಬೇಕು, ಅದಕ್ಕೊಂದು ಮೇಲ್ ಬಂದಿದೆ. 2026 ಶುಭ ಸುದ್ದಿಗಳನ್ನ ಕೇಳುವಂತಹ ಒಂದು ಆರಂಭ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಈ ನಿಮ್ಮ ಚಾನಲ್ಲು ಕೂಡ ಎಲ್ಲ ಒಂದು ರೂಲ್ಸ್ ಏನಿದೆಯೋ ಎಲ್ಲ ಕಂಪ್ಲೀಟ್ ಆಗಿರೋದು ಸಹ ತುಂಬ ಖುಷಿ ತಂದುಕೊಟ್ಟಿದೆ. ಇದಕ್ಕೆಲ್ಲ ಮುಖ್ಯವಾಗಿ ಭಗವಂತ ಹೇಗೆ ನನಗೆ ಕಾರಣರೋ, ಅವ್ರು ಹೇಗೆ ಕಾರಣಕರ್ತರು ಆಗ್ತಾರೋ ನಮಗೆ, ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟಿಂದನೇ ಇದೆಲ್ಲ ಕೂಡ ಸಾಧ್ಯ ಆಗಿರೋದು ಅಂತ ನಾನು ನಿಮ್ಮೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲೇಬೇಕು. ನಾನು ತುಂಬ ಖುಷಿಯಾದಂಥ ವಿಷಯ ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದೆ. ಏನನ್ನಿಸ್ತು ಈ ಅಭಿಪ್ರಾಯ, ನನ್ನ ಈ ಒಂದು ಖುಷಿಯ ಒಂದು ವಿಷಯ ನಿಮಗೇನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಯೂಟ್ಯೂಬಿಂದ ನನ್ನ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಬಗ್ಗೆ ತುಂಬ ಫೋನ್ ಕರೆಗಳು ಬಂದು ತುಂಬ ಜನ ತಗೊಳ್ತಾ ಇದ್ದೀರಿ. ತುಂಬ ಖುಷಿ ಆಗ್ತಾಯಿದೆ. ತುಂಬ ಎಷ್ಟು ಹೇಳೋಕ್ಕಾಗಲ್ಲ, ಅಷ್ಟು ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಆ ನಂಬಿಕೆ ಅನ್ನೋದಿದೆಯಲ್ಲ, ಭಗವಂತ ಕೊಡುವಂಥದ್ದು. ಒಬ್ಬರನ್ನ ನಂಬ್ತೀವಿ ಅನ್ನೋದು ಅಷ್ಟು ಸುಲಭ ಅಲ್ಲ. ನೀವೆಲ್ಲೋ ಇದ್ದೀರಿ, ನಾನು ಎಲ್ಲೋ ಇದ್ದೀನಿ, ಇಲ್ಲ ನೋಡೋಣ ಹೇಗಿರುತ್ತೆ. ಎಷ್ಟೋ ಜನ ಹೇಳಿದ್ರು, ಅಕ್ಕ ನಿಮ್ಮ ಕೈಲೇನೋ ಒಂದು ಮಿರಾಕಲ್ ಇದೆ ಅಂತ ಹೇಳ್ತೀರಿ. ಅದೇ ಪ್ರೀತಿನೇ ನನ್ನನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಒಂದು ಹಾದಿಲಿ ಯಾರೂ ಇಲ್ಲ ಅನ್ನೋರಿಗೆ ನಾವಿದ್ದೀವಿ ಅಂತ ಹೇಳ್ತಿರಲ್ಲ, ಅದೇ ನಿಜವಾದ ಪ್ರೀತಿ, ಅದೇ ವಿಶ್ವಾಸ ಅಂತ ನಾನು ನಂಬಿದ್ದೀನಿ. ತುಂಬ ಜನ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ನಾನು ಅದಕ್ಕೆ ಸ್ವಲ್ಪ ಯೂಟ್ಯೂಬಲ್ಲಿ ನಾನು ಈಗ ಕೊಡ್ತಾ ಇರಲಿಲ್ಲ. ಅಂದರೆ ಕಪಕಿ ಮಾಲ್ಟ್ ಬಗ್ಗೆ ನಾನು ಇನ್ಸ್ಟಾದಲ್ಲಿ ಜಾಸ್ತಿ ಮಾಡ್ತಾಯಿದ್ದೆ, ರಿವ್ಯೂನೆಲ್ಲ ಅಲ್ಲಿ ಹಾಕ್ತಾಯಿದ್ದೆ. ಈ ನಮ್ಮ ಚಾನಲಲ್ಲಿ ನಾನು ಕಡಿಮೆ ಹಾಕಿರೋದು. ಮೊನ್ನೆ ತುಂಬ ಒಂದು 3 ಕಮೆಂಟ್ ರೆಸಿಪಿ ಕೂಡ ಕೇಳ್ತಾ ಇದ್ದೀರಿ. ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಹೇಗೆ ಮಾಡ್ತೀರಿ, ರೆಸಿಪಿ ತೋರಿಸಿ ಅಕ್ಕ ಅಂತ ಹೇಳಿ. ಹಾಗೆ ಅದ್ರ ಬಗ್ಗೆ ಹೇಳಿ ಡೀಟೇಲ್ಸು ಅಂತ ತುಂಬ ಕಮೆಂಟ್ ಬಂದಿದ್ದರಿಂದ ನಾನು ಮೊನ್ನೆ ಹಾಕಿದ್ರಿಂದ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ. ತುಂಬ ಜನ ತರಿಸ್ಕೊಳ್ತಾ ಇದ್ದೀರಿ. ತುಂಬ ಹೇಳ್ಕೊಳಕ್ಕಾಗಲ್ಲ, ನಾನು ನಿರೀಕ್ಷೆನೇ ಮಾಡಿರಲಿಲ್ಲ ಅಷ್ಟು ಆರ್ಡರ್ನ ನೀವೆಲ್ಲರೂ ಸೇರಿ ನನಗೆ ಕೊಡ್ತಾ ಇದ್ದೀರಿ. ತುಂಬ ಚೆನ್ನಾಗಿದೆ, ಬಳಸಿ ನೋಡಿ. 1 ತಿಂಗಳು ಬಳಸಿ ಸಾಕು. ತೂಕ ಇಳಿಸ್ಬೇಕಾ, ಹೆಚ್ಚಿಸ್ಕೋಬೇಕಾ, ಫಿಟ್ಟಾಗಿರಬೇಕಾ, ಎಲ್ಲದಕ್ಕೂ ರಾಮ ಬಾಣದಂತೆ ಕೆಲಸ ಮಾಡುತ್ತೆ. ಅದ್ಭುತವಾದ ಒಂದು ಸಾತ್ವಿಕ ಆಹಾರ ಅಂತ ಹೇಳಬಹುದು ಸ್ನೇಹಿತರೆ. ಧಾನ್ಯಗಳು ಅಂದರೆ ವಿಶೇಷ,
ಅದನ್ನು ಸಮ ಪ್ರಮಾಣದಲ್ಲಿ ಒಂದು ಪ್ರಮಾಣ ಅಂತ ಇದೆ, ಆ ಪ್ರಮಾಣದಲ್ಲಿ ಅದನ್ನು ಯಾವ ರೀತಿ ಹುರಿದು ಅದನ್ನು ನಮ್ಮ ದೇಹಕ್ಕೆ ಎಷ್ಟು ನಾವು ತಗೋಬೇಕು ದಿನಕ್ಕೆ ತಗೊಂಡಾಗ ಬ್ಯಾಲೆನ್ಸ್ ಆಗಿ ನಮ್ಮ ದೇಹದಲ್ಲಿರುವಂತಹ ಏನು ಇಂಬ್ಯಾಲೆನ್ಸ್ ಇರುತ್ತೋ ಎಲ್ಲನೂ ಸಮ ಪ್ರಮಾಣವಾಗಿ ನಮ್ಮ ದೇಹನ ತಗೊಂಡೋಗುತ್ತೇನೆ ಅಂತ ಅಂದರೆ ಆಹಾರನೇ ಒಂದು ಅಮೃತ ಅಂತ ನಾವು ಹೇಳ್ಬೋದಲ್ವ. ಅದರಿಂದ ನೀವು ಕೊಡ್ತಾ ಇರುವಂಥ ರಿವ್ಯೂವೇ ನನಗೆ ಭಗವಂತ ಕೊಡ್ತಾ ಇರುವಂಥ ದಾರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ನಂಬರು ಸಹ ಕೊಟ್ಟಿದ್ದೀನಿ, ಬೇಕಾದವರು ಆರ್ಡರ್ ಪ್ಲೇಸ್ ಖಂಡಿತ ಮಾಡ್ಕೊಳ್ಳಿ ಆಯಿತಾ. ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಸನ್ನಿಧಿ ಕಡೆಯಿಂದ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಸಿಕ್ಕ ತಕ್ಷಣ ಯಾವಾಗ ಸಿಗುತ್ತೆ ಗೊತ್ತಿಲ್ಲ, ಮೇಲಂತೂ ತುಂಬ ಒಳ್ಳೆ ರೆಸ್ಪಾಂಡ್ ನಮ್ಗೆ ಕೊಟ್ಟಿದ್ದಾರೆ ಯೂಟ್ಯೂಬಿಂದ. ತುಂಬ ಸಂತೋಷ ಆಯಿತು. ಅದು ಯಾವಾಗ ಸಿಗುತ್ತೋ ತಾಳ್ಮೆಯಿಂದ ಕಾಯ್ತೀನಿ. ಸಿಗುವಂಥ ಮುನ್ಸೂಚನೆ 99% ಸಿಕ್ಕಿದೆ ಆಯಿತಾ. ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.